ಮಾನ್ಯರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತೇಳಿ ಅವರಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಹಾಗೂ ಅವರ ಧರ್ಮ ಪತ್ನಿ ಗೀತಾ ಮೇಡಮ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದರೆ ಸುರೇಶ್ ಶರ್ಮಾ ಬೀದರ್ ಶರಣರ ನಾಡಿನ ಇವರ ಜನ್ಮಭೂಮಿ ಆದರೆ ಶರಣ ಬಸವೇಶ್ವರ ಅವರಿಗೆ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮದ ನನ್ನ ಅಧ್ಯಕ್ಷತೆ ರಾಜಮೂರ್ತಿ ಶ್ರೀದೇವಿ ಸೂಪರಿಂಟೆಂಡೆಂಟ್ ಮೇಡಮ್ ಅವರಿಗೆ ಪೂಜ್ಯರು ಸಭೆಯ ಗಣಕ್ಕೆ ನಡೆಸಬೇಕಂತ ರಾಜೇಂದ್ರ ದೇಶಿಕೇಂದ್ರ ಸುಭಾಷ್ ಶರ್ಮಾ ಮುಖ್ಯ ಅಭಿಯಂತರರು ಯಾವುದೇ ಕಪ್ಪು ಚುಕ್ಕಿರದೇ ನಿವೃತ್ತಿ ಆಗುತ್ತಾ ಅವರ ನಿವೃತ್ತಿ ಜೀವನ ಕೂಡ ಸುಖಮಯವಾಗಲೆಂದು ಶುಭ ಹಾರೈಸುತ್ತಾ ಅವರಿಗೆ ಸಮಸ್ತ ಶರ್ಮಾ ಪರವಾಗಿ ಮತ್ತು ಅವರ ಅಭಿಮಾನಿಗಳ ಪರವಾಗಿ ಅನಂತ ಅನಂತ ವಂದನೆಗಳು ಸಲ್ಲಿಸುತ್ತಾರೆ. ಹಾಗೆ ಆಯುಷ್ಮಾನ್ ಸುರೇಶ್ ಶುಭ ಹಾರೈಸಿದ್ದಾರೆ ಸನ್ಮಾನ ಮಾಡುವ ಮೂಲಕ ಪೂಜ್ಯ ಜ್ಞಾನಪ್ರಸಾದ ಸ್ವಾಮೀಜಿಯವರಿಗೆ ನಾಡಿನಾದ್ಯಂತ ನಮ್ಮ ಪ್ರಚಾರ ಪ್ರಸಾರಕ್ಕಿರುವಂತಕ್ಕಂಥ ಒಂದು ಕೈಂಕರ್ಯವನ್ನು ಕೊಟ್ಟಿರ್ತಕ್ಕಂಥ ಪೂಜ್ಯ ವರ್ಜ್ಯೋತಿ ಸಂತೇಶ್ವರ ಸುರೇಶ್ ಎಂ ಶರ್ಮಾ ಸಾಹೇಬರಿಗೆ ಧನ್ಯವಾದಗಳು. ಜಗದ್ಗುರು ಶರ್ಮಾ ಸಾಹೇಬರಿಗೆ ಅಭಿನಂದಿಸಿ ಆಶೀರ್ವಚನ ಮಾಡಿ ಅವರು ಆಂಧ್ರ ಪ್ರದೇಶಕ್ಕೆ ಹೋಗಬೇಕಾದ ಕಾರಣ ನಿರ್ಗಮಿಸಿದವರಿಗೆ ಸಮಸ್ತ ಅಭಿಮಾನಿ ಕಾರ್ಯಕ್ರಮ ಮೊದಲನೇದಾಗಿ ಇದೇ ತಿಂಗಳು ಬಿ ಗುರಿಯ ಮುಖ್ಯ ಅಭಿಯಂತರರಾಗಿ ಉತ್ತರಕ ಆಯುಷ್ಮಾನ್ ಅಭಿಮನ್ಯು ಶ್ರೀಗೇನ್ ಸರ್ ಅವರಿಗೆ ಲಕ್ಷ್ಮೀಕಾಂತ್ ಹುಬ್ಳಿ ಅವರು ಬರಹಗಾರಿಕೆ ಮತ್ತು ಹೋರಾಟಗಾರಿಕೆ ನಿಂತಿರ್ತಕ್ಕಂಥವರು ಡಬ್ಲಿ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಅವರ ಅಭಿಮಾನಿಗಳು ಮತ್ತು ಸರ್ ಇಲ್ಲಿ ನೋಡಿ ಬೋಧಿಸತ್ವ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವದ ಎಲ್ಲ ದಾರ್ಶನಿಕ ಸ್ಮರಣೆ ಮಾಡಿ ವಿಶೇಷವಾಗಿ ಇವತ್ತು ನಮ್ಮ ಡಾಕ್ಟರ್ ಸುರೇಶ್ ಶರ್ಮಾ ಅವರು ನಮ್ಮ ಸರ್ಕಾರಿ ಸುದೀರ್ಘ 32 ವರ್ಷಗಳ ಸೇವೆಯನ್ನು ಮಾಡಿ ನಿಜವಾಗ್ಲೂ ಒಬ್ಬ ಸಾಧಕ ಹೇಗಿರ್ತಾರೆ ಅಂತಕ್ಕಂತಹ ಮಾದರಿಯಾಗಿರ್ತಕ್ಕಂಥ ಇವತ್ತು ವಿಶೇಷವಾಗಿ ಅವರ ಅಭಿಮಾನಿ ಬಳಗ ಪೂಜ್ಯ ಟಿಪ್ಪು ಸಂಘ ಮತ್ತು ಎಲ್ಲರೂ ನಾಡಿನಾದ್ಯಂತ ಇವತ್ತು ಅವರಿಗೆ ಅಭಿಮಾನವನ್ನು ಮಾಡಬೇಕು ಅವ್ರನ್ನ ಅಭಿನಂದಿಸಬೇಕು ಅಂತ ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಮೂಲ್ಯವಾದಂಥ ಮಾತುಗಳೇನು ಬೇಗ ಈ 3 ಕೆಲಸಗಳನ್ನ ಡಾಕ್ಟರ್ ಎನ್ ಸುರೇಶ್ ಅವರು ಮಾಡಿದ್ದಾರೆ. ಹಾಗಾಗಿ ಅವರ ವ್ಯಕ್ತಿತ್ವದ ಅದಕ್ಕೆ ಉತ್ತರ ಅಂತ ಒಬ್ಬ ಮಹಾನ್ ವ್ಯಕ್ತಿತ್ವವನ್ನು ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ಅಭಿನಂದನೆಗಳನ್ನು ಮಾಡಲಿಕ್ಕೆ ಅಪಾರವಾದಂಥ ಅಭಿಮಾನಿಗಳು ಅವರ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಾಹಿತ್ಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೊಸದಾದಂಥ ಗ್ರಂಥಗಳನ್ನು ಬುದ್ಧ ಧರ್ಮ ಸಂಘಕ್ಕೆ ಎಲ್ಲ ವ್ಯಕ್ತಿತ್ವ ಕೊಡುತ್ತಿದೆ. ಅಂತ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂಥವರು ಡಾಕ್ಟರ್ ಸುರೇಶ್ ಶರ್ಮಾ ಅವರು ಒಳಗಿದ್ದಾರೆ. ಅವರಿಗೆ ಸಮಾಜದ ಸೇವೆಯನ್ನು ನಿರಂತರವಾಗಿ ಮಾಡಿ ಬುದ್ಧ ಧರ್ಮ ಸಂಘದ ಆಶೀರ್ವಾದಗಳು ಹೇಳಿ
ಅವರಿಗೆ ಶುಭ ಕೋರೋಣ. ಅವರಿಗೆ ಒಳ್ಳೆಯದಾಗಲಿ. ಅವರ ಸಮಾಜ ಸೇವೆ ನಿರಂತರವಾಗಿರಲಿ. ಜೈ ಭೀಮ್. ಸರ್ಕಾರಿ ನೌಕರರು, ಅಧಿಕಾರಿಗಳು ಜನರ ನಮ್ಮೆಲ್ಲರಿಗೂ ನಮೋ ಬುದ್ಧಾಯ, ಶರಣು ಶರಣಾರ್ಥಿ, ಜೈ ಭೀಮ್. ಸ್ನೇಹಿತರೆ, ಬಸವಾದಿ ಪ್ರಮುಖರು ನಡೆದಾಡಿದ ಜ್ಞಾನ ಸಿಂಚನ ಮಾಡಿರುವ ಬೀದರ್ ಜಿಲ್ಲೆ ನನ್ನ ಜನ್ಮಭೂಮಿಯಾದರೆ ಶರಣರು, ಸಂತರು, ಸೂಫಿಗಳು ನಡೆದಾಡಿ ಭಾವೈಕ್ಯತೆ ಸಾಗಿದ ಕಲ್ಲೂರು ಜಿಲ್ಲೆ ನನ್ನ ಕರ್ಮಭೂಮಿಯಾಗಿದೆ. ಸಹಾಯಕ ನಾನೇನಪ್ಪ ಅಂದ್ರೆ ನಾನು ವಿದ್ಯಾಭ್ಯಾಸ ಬಗ್ಗೆ ಸ್ವಲ್ಪ ಹೇಳಕ್ ಬಯಸ್ತೀನಿ. ನನ್ನ ವಿದ್ಯಾಭ್ಯಾಸ ನನ್ನ ಹುಟ್ಟೂರಲ್ಲಿ ಮುಗಿಸಿದೆ. ಆಮೇಲೆ ಚಿಕ್ಕುಪ್ಪದಲ್ಲಿ, ಆಮೇಲೆ PUC ಗೌರ್ಮೆಂಟ್ ಕಾಲೇಜಲ್ಲಿ ಮುಗಿಸಿ ಇಂಜಿನಿಯರಿಂಗ್ ಅನ್ನು ಪಿಡಿಎನ್ ಕಾಲೇಜಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನನಗೆ ಸೆಲೆಕ್ಷನ್ ಆಯಿತು. ನಾನು ಅಸಿಸ್ಟೆಂಟ್ ಇಂಜಿನಿಯರ್ ಸೆಲೆಕ್ಷನ್ ಆಗಿದ್ದು ನನಗೇನಪ್ಪ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಬಂದ ನಂತರನೇ ಗೊತ್ತಾಗ ನಾನು ಅಸಿಸ್ಟೆಂಟ್ ಸೆಲೆಕ್ಷನ್ ಅಂತೇಳಿ ನಮ್ಮದು ಡೈರೆಕ್ಟ್ ಏನಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಥ್ರೂ ಆಗಿದೆ. ಅದಕ್ಕೆ ಇಲ್ಲಿ ನಮ್ಮ ಆತ್ಮೀಯ ಗೆಳೆಯ ದಸರಾ ಸಂಘ ಕ್ಲಾಸ್ಮೇಟ್ ರೂಮೆಂಟ್ ಇಬ್ಬರದು ಒಮ್ಮೆ ಸೆಲೆಕ್ಷನ್ ಆಯಿತು. ಇವತ್ತೇನಪ್ಪ ಅಂದ್ರೆ ಇಬ್ಬರು ರೂಮೆಂಟ್ ಇಬ್ಬರು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿ ಆಗ್ತಾ ಇದ್ದೀವಿ. ಇದೊಂದು ಸಂತೋಷ ಇಷ್ಟಪಡ್ತೀನಿ. ಆಮೇಲೆ ನಾನು ಫಸ್ಟ್ ಜಾಯ್ನ್ ಆಗಿ ಕೆಂಬಾವಿಯಲ್ಲಿ ನಾನು ಜಾಯ್ನ್ ಆದ ದಿವಸ ಏನಪ್ಪ ಅಂದ್ರೆ ನನಗೆ ಸರ್ವೆಗೆ ನಮ್ಮ ಎಡಬ್ಲಿ ಕಳೆದ್ರು. ಫಸ್ಟ್ ಡೇಲಿ ಜಾಯ್ನ್ ಆದ ದಿವಸ ಸರ್ವೆ ಕಳೆದ್ರು. ನಾನು ಅಲ್ಲಿಂದ ಏನಪ್ಪ ಅಂದ್ರೆ ಸರ್ವೆ ಮಾಡಿದೆ, ಸ್ವಂತ ಏನಪ್ಪ ಅಂದ್ರೆ ಎಸ್ಟಿಮೇಟ್, ಟೆಂಡರ್ ಎಲ್ಲ ಕೆಲಸ ಮಾಡಿದೆ. ನನಗೇನಪ್ಪ ಅಂದ್ರೆ ಅಲ್ಲಿ ಭಾಳ ಏನಪ್ಪ ನನಗೆ ಹೆಲ್ಪ್ ಆಯ್ತು ಆ ಸಬ್ಡಿನಲ್ಲಿ. ಹೀಗಾಗಿ ಮುಂದಿನ ಏನಪ್ಪ ಅಂದ್ರೆ ಸರ್ವಿಸ್ ಅನ್ನು ಭಾಳ ಸರಳ ಆಗೋಯ್ತು. ಅಲ್ಲಿ ಕೆನಾಲ್ ಏನಪ್ಪ ಅಂದ್ರೆ ಅಲ್ಲಿ ಭಾಳ ಪೆಂಡಿಂಗ್ ವರ್ಕ್ಸ್ ಇದ್ದು, ಯಾವಾಗ ಬರಗಾಲ ಅಂತ ವರ್ಕ್ ಆಗಿಲ್ಲ, ಅದು ಕಂಪ್ಲೀಟ್ ಮಾಡಿದೆವು. ಆಮೇಲೆ ಇಂಡಿಲಿಮ್ ಕೆಲಸ ಮಾಡಿದೆ. ಹೀಗಾಗಿ ನಾನು ಎಬಿಜಿನಲ್ಲಿ ವರ್ಕ್ ಮಾಡಿರ್ತಕ್ಕಂಥ ನನಗೆ ಮುಂದೆ ಏನಪ್ಪ ಅಂದ್ರೆ ಸರ್ವಿಸ್ ಭಾಳ ಈಜಿ ಆಯಿತು. ರೈತರಿಗೆ ನಾನು ಭಾಳ ಏನಪ್ಪ ಅಂತಂದ್ರೆ ನೀರಿಗೆ ಸಹಾಯ ಮಾಡಿದಂಥ ಸಂದರ್ಭದಲ್ಲಿ ಹೇಳಿ ಸಣ್ಣ ಪುಟ್ಟ ಹೇಳಿದ ಸಮಯದಲ್ಲಿ ನಾನು ಏನಪ್ಪ ಯಾವುದೂ ಕಪ್ಪು ಸಿಗದೆ ಇವತ್ತು 37 ವರ್ಷ ಸುದೀರ್ಘವಾದ ಸೇವೆಯನ್ನು ಪೂರೈಸಿದ್ದೇನೆ. ನನಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಅಧಿಕಾರಿಗಳಿಗೆ ಹಾಗೂ ನನ್ನ ಆಡಳಿತ ಸಹಕಾರ ನೀಡಿದ ಆದಿ ಸಿಬ್ಬಂದಿಗಳಿಗೆ ನಾನು ಋಣಿಯಾಗಿದ್ದೇನೆ. ನನಗೆ ಗುಣಾತ್ಮಕ ಶಿಕ್ಷಣ ಪಡೆದು ನನ್ನ ತಂದೆ ತಾಯಿಗೆ ಪ್ರೇರಣೆ ನೀಡಿರುವ ಅಣ್ಣ, ತಮ್ಮ, ಅಕ್ಕ, ತಂಗಿ ಹಾಗೂ ನಾನು ಈ ಒಂದು ಮಟ್ಟಕ್ಕೆ ಚೀಫ್ ಇಂಜಿನಿಯರ್ ಆಗಿ ಈ ರೀತಿ ವರ್ಕ್ ಮಾಡಲಿಕ್ಕೆ ನಾನು ಸಹಕಾರ ನೀಡಿದಂತ ನನ್ನ ಧರ್ಮಪತ್ನಿಯಾಗಿದ್ದ ಶ್ರೀಮತಿ ಗೀತಾ ಶರ್ಮಾ ಹಾಗೂ ನನ್ನ 3 ಮಕ್ಕಳಾಗಿದ್ದ ಡಾಕ್ಟರ್ ಗೌತಮಿ ಶರ್ಮಾ, IIT M.Tech ಮುಗಿಸಿ ಇವತ್ತು ಇಂಜಿನಿಯರ್ ಜಾಬ್ ಮಾಡ್ತಾ ಇದ್ದಾರೆ ಇಂಜಿನಿಯರ್ ಶ್ವೇತಾ ಶರ್ಮಾ ಹಾಗೂ ನನ್ನ ಮಗ ಸುಶು ಶರ್ಮಾ, ಇವರು ನನಗೇನಪ್ಪ ಅಂದ್ರೆ ಬಹಳ ಸಹಕಾರ ನೀಡಿದ್ದಾರೆ. ನನ್ನ ತಂದೆ ಒಳ್ಳೆ ರೀತಿ ಕೆಲಸ ಮಾಡ್ಬೇಕಂತ, ಹೀಗಾಗಿ ಫ್ಯಾಮಿಲಿಯಿಂದ ನನಗೆ ಬಹಳ ಸಪೋರ್ಟ್ ಸಿಕ್ಕಿದೆ. ಹಾಗೂ ಇವತ್ತು ನಾನು ವೈದ್ಯರ ಪ್ರಯುಕ್ತ ನನಗೆ ಅಭಿನಂದನೆ ಹಾಗೂ ಬೀಳ್ಕೊಡುಗೆ ಏನಪ್ಪ ಅಂದ್ರೆ
ಮಾಡಿದಕ್ಕೆ ನನ್ನ ಇಲಾಖೆ ಅವೆಲ್ಲ ವೃಂದದವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾವುದೇ ತಾರತಮ್ಯ ಮಾಡದೆ ಎಲ್ಲರೂ ನನ್ನ ಸ್ನೇಹಿತರೆಂದು ಭಾವಿಸಿ ಆಡಳಿತ ಮಾಡಿದ ವ್ಯಕ್ತಿ ನಾನು. ನನ್ನ ಸೇವಾಗದಲ್ಲಿ ಕೆಲಸದ ಒತ್ತಡದಲ್ಲಿ ಏನಾದರೂ ನನ್ನ ಮನಸ್ಸಿಗೆ ನಿಮ್ಮ ತಮ್ಮ ನೋವುಗಳು ಆಗಿದರೆ ನಡೆದುಕೊಂಡಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ. ನನ್ನಲ್ಲಿರುವ ಧನಾತ್ಮಕ ಅಂಶವನ್ನು ಇಟ್ಟುಕೊಂಡು ಋಣಾತ್ಮಕ ಅಂಶಗಳನ್ನು ಬಿಟ್ಟು ಹೋಗಲು ಕೋರುತ್ತೇನೆ. ಸ್ನೇಹಿತರೆ, 30 ವರ್ಷ ಸೇವಾ ಪೂರ್ತಿ ಜಾತಿ ಭೇದ ಮಾಡದೆ ಸಹಬಾಳ್ವೆ ಆಡಳಿತ ಮಾಡುತ್ತಾ ಬುದ್ಧ, ಬಸವ ಹಾಗೂ ಭೀಮನ ದಾರಿಯಲ್ಲಿ ನಡೆದುಕೊಂಡು ಬಂದ ವ್ಯಕ್ತಿ ನಾನು. ಬಸವಣ್ಣವರು ಹೇಳಿದಂತೆ ಶರಣರ ಮಹಿಮೆ ತಿಳಿಯದಣ್ಣ ಜಾತಿ ಭೇದವಿಲ್ಲ, ಸೂತಕವಿಲ್ಲ ಅಂತವೇ ಕುಲವೇ ಇಲ್ಲವೇ ಅಂತ ಕೂಡ ಸಂಘವೇನು. ಹಾಗೆ ನಾನು ಕೂಡ ಒಬ್ಬ ಜಾತ್ಯತ ವ್ಯಕ್ತಿ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ. ನನ್ನ ಸೇವಾ ಅನುಭವದ ಆಧಾರದ ಮೇಲೆ ಎಲ್ಲ ಅಧಿಕಾರಿಗೆ ಮತ್ತು ಒಂದು ಮಾತು ಹೇಳುತ್ತದೆ. ನಮ್ಮ ನಮ್ಮಲ್ಲಿ ಯಾವುದೇ ರೀತಿಯ ಮನಸ್ತಾಪ ಇದ್ದರೂ ಕೂಡ ನಮ್ಮ ಇಲಾಖೆ ಮಾಡಬಾರ್ದು. ನಮ್ಮ ಒಗ್ಗಟ್ಟು ಮುರಿದುಕೊಂಡು ಮನಸ್ತಾಪಗಳು ನಡೆಯದೆ ನಮ್ಮಲ್ಲಿ ಯಾರಿಗೂ ನೆಮ್ಮದಿ ಶಾಂತಿ ಬರೋದಿರುವುದಿಲ್ಲ. ನಾವೆಲ್ಲರೂ ನೆಮ್ಮದಿ ಆಡಳಿತ ಜೀವನಕ್ಕೆ ನಮ್ಮ ಒಗ್ಗಟ್ಟು ಮತ್ತು ಅದಕ್ಕಾಗಿ ಒಬ್ಬ ಶಾಯರ್ ಹೇಳ್ತಾನೆ, दुश्मन का चेहरा गम से सूख जाएगा, दुश्मन का चेहरा गम से सूख जाएगा, हौसला बुलंद करेगा तो वक्त भी रुक जाएगा, हौसला बुलंद करेगा तो वक्त भी रुक जाएगा. कहते हैं मेरा बाबा साहेब, आहार रह गया तो एक तो तुम्हारे आगे इंसान भी क्या चीज है, आसमान भी झुक जाएगा. ಒಗ್ಗಟ್ಟಿನಿಂದ ಇತರೆ ದೊಡ್ಡ ಶಕ್ತಿಯನ್ನು ಬಗ್ಗಿಸಿ ಒಳ್ಳೆ ಆಡಳಿತ ಮತ್ತು ಸೇವೆಯನ್ನು ಕೊಡಬಹುದು. ಅದಕ್ಕೆ ಇಂಗ್ಲಿಷಲ್ಲಿ ಕೂಡ ಒಂದು ಗಾದೆ ಮಾತಿದೆ, ಯೂನಿಟಿ ಇಸ್ ಸ್ಟ್ರೆಂತ್ ಅಂತ. ಇವತ್ತು ಸರ್ಕಾರಿ ನೌಕರರು ಎಂದರೆ ಎಲ್ಲರೂ ನೋಡುವ ದೃಷ್ಟಿಕೋನ ಬೇರೆ ಆಗಿರ್ತದೆ. ಅದರಲ್ಲಿ ಸಾಮಾಜಿಕ ತಾಳ್ಮೆ ತಾವು ನೋಡಿರ್ತೀರಿ. ಮಾಡಿಕೊಂಡರೆ ಬಂದಿ ಕಾಡು ಹಾಗೆ ಕೆಲವು ವರ್ಡ್ಗಳು ಇದ್ದಾವೆ. ಸರ್ಕಾರ ಅದಾಗೂ ಕೂಡ ನಾವು ಸರ್ಕಾರದ ಯೋಜನೆಗಳು ಪರಿಣಾಮಕಾರಿ ಅನುಷ್ಠಾನ ತರಲೇಬೇಕು. ಸಾರ್ವಜನಿಕ ಮತ್ತು ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸಕಾಲದಲ್ಲಿ ಒದಗಿಸಬೇಕು. ಅದಕ್ಕಾಗಿ ಅಂದಾಗಿ ಮಾತ್ರ ಸರ್ಕಾರ ಮತ್ತು ಸಮಾಜ ನಮಗೆ ಗೌರವ ಕೊಡುತ್ತದೆ ಎನ್ನುವ ಮಾತನ್ನು ಹೇಳುತ್ತಾ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾಗೂ ಕಾರ್ಯಕ್ರಮ ಆಯೋಜಿಸಬೇಕಂತ ನನ್ನ ಹಿತೈಷಿಗಳಿಗೂ ನನ್ನ ಮೈತ್ರಿಪೂರ್ಣ ವಂದನೆಯನ್ನು ಸಲ್ಲಿಸುತ್ತೇನೆ. ಕೊನೆಗೊಂದು ಮಾತು ಹೇಳಲು ಬಯಸುತ್ತೇನೆ. ಮುದ್ದಾಯಿ ಲಾಖ್ ಬುರಾಯಿ ಚಾಹೆ ಕ್ಯಾ ಹೋತಾ ಹೈ, ಮುದ್ದಾಯಿ ಲಾಖ್ ಬುರಾಯಿ ಚಾಹೆ क्या होता है वही होता है, मंजूर खुदा होता है. ಹಿರಿಯ ಸಹಾಯಕ ನೀವೆಲ್ಲರೂ ಕುವೆಂಪುರವರ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಒಂದು ಪಂಡಿತನಾಗು ಕಾದು ಯೋಧನಾಗು ಏನಾದರೂ ಜನರು ಅಂತಾಗ ಆದರೆ ಮೊದಲು ಮಾನವನಾಗುವಂತ ಡಿವಿಜರ್ ಮಾತನ್ನು ಮರೆಯದಿರಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮನೆಗೆ ವಿಧಿಯೇ ಸರಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ವರರಿಗೆ ಎಲ್ಲರೊಳಗೆ ಬಂದಾಗುವಂತ ಮಂಕುತ ಮಾತು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಭೀಮ್, ಜೈ ಬಸವ, ಜೈ ಸಂವಿಧಾನ, ಜೈ ಉತ್ತರ. ये तो सच है, उस विधाता की पहचान है. ये तो सच